ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಈಶ್ವರಿ ಗೌಡ 121 ಯೂಟ್ಯೂಬ್ ಚಾನಲ್ ಅಕೌಂಟ್. ಇವತ್ತಿನ ರೆಸಿಪಿ ಹೀರೆಕಾಯಿ ಗ್ರೇವಿ. ಅದನ್ನು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಸಿಂಪಲಾಗಿ ತಿಳಿಸ್ಕೊಡ್ತೀನಿ ನಿಮಗೆ. ನಾವು ಈ ಹೀರೆಕಾಯಿ ಗ್ರೇವಿನ ದೋಸೆ, ಇಡ್ಲಿ, ಚಪಾತಿ, ರೊಟ್ಟಿ ಹೀಗೆ ಎಲ್ಲ ಥರದ ನಾಷ್ಟಗಳ ಜೊತೆ ತಿನ್ಬೋದು ಆರಾಮಾಗಿ. ಹಾಗೆ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ ಕೆಲವೇ ಇಂಗ್ರೀಡಿಯೆಂಟ್ಸ್ನ ಬಳಸಿ ಹೇಗೆ ಮಾಡೋದು ಅಂತ. ಹೀರೆಕಾಯಿನ ಫಸ್ಟು ವಾಶ್ ಮಾಡಿಟ್ಕೊಂಡು ಅದಾದಮೇಲೆ ಅದನ್ನು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಣ. ಸ್ವಲ್ಪ ತಿನ್ನಾಗಿ ಕಟ್ ಮಾಡ್ಕೊಳ್ಳಿ, ಆಗ ಅದು ಹೀರೆಕಾಯಿ ಬೆಂದಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಈರುಳ್ಳಿ, ರಾಜ್ ಈರುಳ್ಳಿನಾದರೂ ಸರಿ, ಮಾಮೂಲಿ ಈರುಳ್ಳಿ ಆದರೂ ತಗೊಳ್ಳಿ ನೀವು. ಆಮೇಲೆ ಬೆಳ್ಳುಳ್ಳಿ, ಕಾಯಿ ತುರಿ, ಅರ್ಧ ಹೋಳು ತೆಂಗಿನಕಾಯಿ ತುರಿ, ಆಮೇಲೆ 1 ಟೊಮೊಟೊ ಹಣ್ಣು, ಹಾಗೆ ಚಕ್ಕೆ ಲವಂಗ, 4 ಲವಂಗ, 3 ಚಕ್ಕೆ, ಹಾಗೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಹಸಿ ಶುಂಠಿ. ಇದಿಷ್ಟು ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್. ಇದನ್ನು ಫಸ್ಟ್ ನಾವು ಫ್ರೈ ಮಾಡಿ ಇಟ್ಕೊಂಡು ಅದಾದಮೇಲೆ ರುಬ್ಕೊಳ್ಳೋಣ. ಆವಾಗ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಬಾಣಲಿಗೆ ನಾವು 2 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕೊಳ್ಳೋಣ. ಹಾಗೆ ಈರುಳ್ಳಿ, ರಾಜ್ ಈರುಳ್ಳಿ, ಇದು ನಮ್ಮ ಗದ್ದೆಲ್ಲೇ ಬೆಳೆದಿದ್ದೀವಿ ಅಂತ ಅಂದ್ಬಿಟ್ಟು ನಾವು ರಾಜ್ ಈರುಳ್ಳಿ ಹಾಕ್ಕೊಂಡಿದ್ದೀವಿ. ನೀವು ಮಾಮೂಲಿ ನಾರ್ಮಲ್ ಈರುಳ್ಳಿನೇ ಬಳಸ್ಬೋದು. ಆಮೇಲೆ ಬೆಳ್ಳುಳ್ಳಿ ಈ ರೀತಿ ಫ್ರೈ ಮಾಡಿ ಆಮೇಲೆ ರುಬ್ಕೊಳ್ಳೋದ್ರಿಂದ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಥರ ಹುರ್ಕೋತಿದ್ದೀವಿ ನಾವು. ಆಮೇಲೆ ಚಕ್ಕೆ ಲವಂಗ, ಶುಂಠಿ, ಟೊಮೊಟೊ ಹಣ್ಣು, 1 ಟೊಮೊಟೊ ಹಣ್ಣು ಸಾಕು, ಹಾಗೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹಸಿ ವಾಸನೆ ಹೋಗೋ ಥರ ಫ್ರೈ ಮಾಡಿಕೊಂಡ್ರೆ ಸಾಕು. ಲಾಸ್ಟಿಗೆ ತೆಂಗಿನಕಾಯಿ ತುರಿ, ಇವಾಗ ನಾವೊಂದು ಜಾರಿಗೆ ಹುರಿದಿಟ್ಕೊಂಡಿರೋಂತಹ ಮಸಾಲೆ ಪದಾರ್ಥಗಳನ್ನೆಲ್ಲ ಹಾಕ್ಕೊಳ್ಳೋಣ. ಸ್ವಲ್ಪ 3 ಟೇಬಲ್ ಸ್ಪೂನಷ್ಟು ಕಡಲೆ ತಗೊಳ್ಳೋಣ, ಕಡಲೆ ಹಾಕ್ಕೊಳ್ಳೋಣ. ಸ್ವಲ್ಪ ನೀರು. ಇವಾಗ ಇದನ್ನು ರುಬ್ಕೊಳ್ಳೋಣ. ರುಬ್ಕೊಂಡಾಗಿದೆ, ನೀವೇ ನೋಡ್ತಿರ್ಬೋದು ಹೇಗೆ ಕಾಣಿಸ್ತಿದೆ ಅಂತ. ಇವಾಗ ನಾವು ಒಗ್ಗರಣೆಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಸಾಸಿವೆ, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಾಗೆ ಎಣ್ಣೆ. 3 ಈರುಳ್ಳಿ ತಗೊಂಡ್ರೆ ಸಾಕು, 3 ಗೆಡ್ಡೆ ಈರುಳ್ಳಿನ ನೀವು. ಮಸಾಲೆ, ಸ್ವಲ್ಪ ಖಾರದ ಪುಡಿ, 3 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ. ಇವಾಗ ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿ ಆದ ತಕ್ಷಣ ಸಾಸಿವೆ, ಕರಿಬೇವು ಸೊಪ್ಪು, ಈರುಳ್ಳಿನ ಈ ರೀತಿ ಉದ್ದುದ್ದ ಕಟ್ ಮಾಡಿ ಇಟ್ಕೊಳ್ಳಿ. 2 ರಿಂದ 3 ಈರುಳ್ಳಿ ಸಾಕು. ಇದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ.
ಈ ರೀತಿ ಗ್ರೇವಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇಡ್ಲಿ ಜೊತೆಗಂತೂ ತುಂಬ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಾವು. ನೀವು ಒಂದ್ಸಲ ಟ್ರೈ ಮಾಡಿ, ಸಿಂಪಲ್ಲಾಗಿದೆ. ಹಾಗೆ ಇದು ಹಸಿ ವಾಸನೆ ಹೋಗ್ತು. ಇವಾಗ ನಾವು ಹೆಚ್ಚಿಟ್ಕೊಂಡಿರೋಂತಹ ಹೀರೆಕಾಯಿನ ಹಾಕೊಳ್ಳೋಣ. ಹೀರೆಕಾಯಿ ಚೆನ್ನಾಗಿ ಫ್ರೈ ಆಗಬೇಕು. ಹೀರೆಕಾಯಿ ಮೇಲೆ ಒಂದು ಪ್ಲೇಟ್ ಅಥವಾ ಏನಾದರೂ ಇಟ್ಟು ಮುಚ್ಚಿಟ್ಕೊಂಡು ಬೇಯಿಸ್ಕೊಳ್ಳೋದ್ರಿಂದ ಅದ್ರ ಆವಿ ಎಲ್ಲ ಹೊರಗಡೆ ಹೋಗದೆ ಚೆನ್ನಾಗಿ ಬೇಯುತ್ತೆ. ನೀವೇ ನೋಡ್ತಿರ್ಬೋದು ಯಾವ ರೀತಿ ಕಾಣಿಸ್ತಿದೆ ಅಂತ. ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ, ಇಷ್ಟ ಆಗ್ಬೋದು ನಿಮಗೂ ಈ ರೆಸಿಪಿ. ಹಾಗೆ ಈ ರೆಸಿಪಿ ಮಾಡಾದಮೇಲೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ ಹೇಗೆ ಬಂತು ಈ ರೆಸಿಪಿ ಟೇಸ್ಟ್. ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಖಾರದ ಪುಡಿ ಹಾಕ್ಕೊಳ್ಳೋಣ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಚೆನ್ನಾಗಿ ಬೇಯ್ತಾ ಇದೆ, ಇದು ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಒಂದು ಬೌಲಲ್ಲಿ ಹಾಕ್ಕೊಂಡು ಸರ್ವ್ ಮಾಡಿಟ್ಕೊಂಡು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿದ್ರೆ ಮುಗೀತು. ಸಿಂಪಲ್ ಆ್ಯಂಡ್ ಈಸಿ ಟೇಸ್ಟಿಯಾದಂತಹ ಈ ಹೀರೆಕಾಯಿ ಗ್ರೇವಿ. ಕಮೆಂಟ್ ಬಾಕ್ಸ್ನಲ್ಲಿ ಹೇಗೆ ಬಂತು ರೆಸಿಪಿ ಅಂತ ತಿಳಿಸಿ ನನಗೆ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಕಮೆಂಟ್ ಮಾಡಿ. ಇವತ್ತಿನ ರೆಸಿಪಿ ಬಂದು ಹೀರೆಕಾಯಿ ಗ್ರೇವಿ. ಅದನ್ನ ನಾವು ಇಡ್ಲಿ ಜೊತೆ ತೋರಿಸ್ತಿದ್ದೀನಿ ಹೇಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ.